ಭಾರತದಲ್ಲಿ 22 ಕೋಟಿ ಯುವಕರು ಗೌರ್ಮೆಂಟ್ ಎಕ್ಸಾಮ್ಸ್ ಬರೆದಿದ್ದಾರೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. 22 ಕೋಟಿ ಯುವಕರು. ಅದರಲ್ಲಿ ಜಾಬ್ನಲ್ಲಿ ಹೋದವರು ಎಷ್ಟಪ್ಪ? 7.5 ಲಕ್ಷ ಹುಡುಗರು. ಅಂದರೆ 0.22% ಅಷ್ಟೇ ಹೋಗಿರೋ. ಉಳಿದವರು ಬನ್ನಿ, ಧಾರವಾಡಕ್ಕೆ ಬನ್ನಿ, 1 ಲಕ್ಷ ಹುಡುಗರು ಬರ್ತಾರೆ ಬೇರೆ ಬೇರೆ ಓದಲಿಕ್ಕೆ. ಕಳೆದ 8 ವರ್ಷ 10 ವರ್ಷ 12 ವರ್ಷದಿಂದ ಅವರು ತಂದೆ ತಾಯಿಗೆ ಸುಳ್ಳೇ ಹೇಳ್ತಾ ಇದ್ದಾರೆ. ಹುಸಿಯ ನುಡಿಯಬೇಡ ಅಂತ ಬಸವಣ್ಣವ್ರು ಹೇಳಿದರು. ಜಗತ್ತಿಗೆ ನೀನೇನಾದರೂ ಸುಳ್ಳು ಹೇಳಪ್ಪ. ಸ್ವಂತ ತಂದೆ ತಾಯಿ ನಿಮ್ಮಪ್ಪ ಅಲ್ಲಿ ಹೊಲದಾಗ ದುಡಿಯಾಕತ್ತಾನೆ, ಅವ ಅಲ್ಲಿ ಬೆವರು ಸುರ್ಸಾತಾನೆ, ಯಾವಾಗಾರ ಅವ್ನು ಫೋನ್ ಮಾಡಿಯಪ್ಪ ಹೆಂಗೆ ನಡೆದಿತ್ತು ಅಂತ ಕೇಳ್ತಾನೆ. ಇಲ್ಲಪ್ಪ ಚಲೋ ನಡೆದೈತಿ, ಮುಂದಿನ ವಾರ ಕಾಲ್ಫಾರ್ಮ್ ಮಾಡ್ತೀನಿ ಅಂದಾರೆ, ಮತ್ತು ನಾವು ಮಾಡ್ತೀವಿ, ಮತ್ತು ಏನು ಮಾಡಿ ಮುಂದೆ ಹೆಂಗಪ್ಪ ಒಂದು 5,000 ರೂಪಾಯಿ ಕಳಿಸು. ಸಮಸ್ಯೆ ಮಾತಾಡೋದೇ ಭಾಳ ಆಯಿತು. ಭಾಳ ಜನ ಬರೀ ಮೆಕ್ಯಾಲೆ ಅಂತ. ಆ್ಯಕ್ಚುಲಿ ಅವ್ನು ಯಾರೂ ಏನೂ ಗೊತ್ತಿಲ್ಲ, ಅವ್ನು ಇವರೆಲ್ಲರೂ ಫೇಮಸ್ ಮಾಡಿಬಿಟ್ರು. ಹೌದಪ್ಪ, ಅವ್ನು ಬಂದ, ಅವನ ರಾಜ್ಯದಲ್ಲಿ ಅವನಿಗೇನು ರಾಜ ಇದ್ದ, ಅವನೇನು ರಾಜ ಇದ್ದಲ್ಲ, ಅವನ ರಾಜನ ಪ್ರಕಾರ ಅವ್ನಿಗೆ ಏನು ಬೇಕಾಯಿತು ಅದನ್ನ ರೆಡಿ ಮಾಡಿದ ಅವನು ಏನು ಮಾಡಿ ಅದೇನು ಎಜುಕೇಷನಲ್ಲಿ ಚೇಂಜ್ ಮಾಡಬೇಕಿತ್ತು, ಅದೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಹೋಗಿ ನಮ್ನ ಏನು ಮಾಡಬೇಕು ಅವ್ನು ಮಾಡಿ ಹೋದ. ಯಾಕಂದ್ರೆ ಅವ್ನ ರಾಜ್ಯನಿಗೆ ಅವನ ರಾಜ ಏನಿದ್ದ ಅವ್ನಿಗೆ ಅದು ಬಯಸಿದ್ದ, ಅದು ಮಾಡಿ ಹೋದ. ನಾವೇನು ಮಾಡಿದ್ವಿ ಅದಾದಮೇಲೆ? ಯಾವ ದೇಶ ಸರ್? ಇದಕ್ಕೆಲ್ಲ ಮುಖ್ಯ ಕಾರಣ ನಾನು ಹುಡುಕ್ತಾ ಇರೋದು. ಇದು ಕಳೆದ 25 ವರ್ಷದ ಬರೀ ರಿಸರ್ಚ್ ಮಾಡ್ತಾ ಇದ್ದೇನೆ, ಚಿಂತನೆ ಮಾಡ್ತಾ ಇದ್ದೇನೆ, ಚಿಂತಕರ ಜೊತೆ ಕೂತ್ಕೊಂಡಿದ್ದೇನೆ, ಎಲ್ಲರ ಜೊತೆ ಒಂದು ನನಗೆ ಅರ್ಥ ಆಗ್ತಾ ಇರೋದು ಏನಂತಂದರೆ, ಓಕೆ, ಇದು ಶರಣ ಸಂಸ್ಕೃತಿ ಉತ್ಸವಕ್ಕೆ ಬಹಳ ಇಂಪಾರ್ಟೆಂಟ್ ಇದೆ, ರೈಟ್? ಏನು ಅರ್ಥ ಆಗ್ತಾ ಇದೆ ಅಂದರೆ, ಯಾವ ದೇಶ ಈ ಭಾರತ, ಯಾವ ದೇಶ ಜಗತ್ತಿಗೆ ಮನಸ್ಸು ಅಂದರೆ ಏನು ಅಂತ ಕಲಿಸ್ಕೊಡ್ತು. ನೋಡಿ, ನೀವು ಎಷ್ಟು ಸಂವಾದಗಳಾಗಿದ್ದಾವೆ ಹಿಸ್ಟ್ರಿಯಲ್ಲಿ. ಕೃಷ್ಣಾರ್ಜುನ ಸಂವಾದ, ಲಕ್ಷ್ಮಣ ರಾವಣ ಸಂವಾದ, ಅಷ್ಟಾವಕ್ರ ಗೀತೆ, ಓಕೆ, ಎಲ್ಲ ಇಲ್ಲಿ ಏನು ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಆದ ಸಂವಾದ, ಎಲ್ಲ ಸಂವಾದಗಳು ಎದರ ಮೇಲೆ ಇದ್ದು? ಮನಸ್ಸು, ಮನಸ್ಸಿನ ಆಚೆ, ಮನಸ್ಸಿನ ಬಗ್ಗೆನೇ ಇದು. ಈಗ ಫಾರ್ ಎಕ್ಸಾಂಪಲ್ ಇವರು ಏನು ಶಿಶುನಾಳ ಶರೀಫರು ಹೇಳಿದ್ದೇನು? ಕೊಡಗನ್ನ ಕೋಳಿ ನುಂಗಿತ್ತ ಅಂದ್ರು ಅವರು. ಏನಪ್ಪ ಹಂಗಂದ್ರೆ? ಯಾರಾದರೂ ಪ್ರಶ್ನೆ ಹಾಕ್ಕೊಂಡ್ವಿ. ಹಾಡಿದ ಮೇಲೆ ಯಾರೊಬ್ರು ಹಾಡ್ತಾರೆ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಎಲ್ಲರಿಗೆ ಏನು ಹಾಡಿದ್ರಿ? ಅವ ಏನು ಭಾರಿ ಹಾಡಿದ್ರಿ, ಏನು ಚಲೋ ಹಾಡಿದ್ರಿ, ವೆರಿ ಗುಡ್. ಮುಂದೆ ಅವ್ರು ಯಾಕೆ ಹಂಗೆ ಹಾಡಿದ್ರು ಅಂತ ಯಾರೂ ಪ್ರಶ್ನೆ ಹಾಕಾತಿಲ್ಲಲ್ಲ. ಕೊಡಗ ಅಂದ್ರೆ ಏನು, ಕೋಳಿ ಅಂದ್ರೆ ಏನು, ಕೊಡಗನ ಕೋಳಿ ಹೆಂಗೆ ನುಂಗ್ತೈತಿ, ಹಂಗೆ ಯಾಕೆ ಹಾಡಿದ್ರು ಅಪ್ಪವರು ಅಂತ ಕೇಳಲಿಲ್ಲಲ್ಲ ಪ್ರಶ್ನೆ. ಅವ್ರು ಹೇಳ್ತಾ ಇರೋದು ಮನಸ್ಸಿನ ಬಗ್ಗೆನೇ ಅಲ್ಲಿ.